ಮುಖ್ಯವಾಗಿ ಎರಡು ಕಾರಣಗಳನ್ನು ಕೊಟ್ಟು ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ. ಈ ಹಿಂದೆ ಏನು ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು, ದರ್ಶನ್ ಅರ್ಜಿಯಲ್ಲಿ ಮುಖ್ಯವಾಗಿ ಇದ್ದಿದ್ದೇನಂತಂದರೆ ಕರ್ನಾಟಕ ಜೈಲು ಅಧಿನಿಯಮ 1963ನಲ್ಲಿ ಒಂದು ಪ್ರಾವಿಷನ್ ಇದೆ, ಸೆಕ್ಷನ್ 30 ಅಂತಿದೆ. ಆ ಸೆಕ್ಷನ್ 30ಯಲ್ಲಿ ಎಲ್ಲ ವಿಚಾರಣಾಧೀನ ಕೈದಿಗಳು ಇನ್ಸ್ಪೆಕ್ಟರ್ ಜನರಲ್ ಅವರ ವಿಧಿಸುವಂಥ ನಿಬಂಧನೆಗಳಿಗೆ ಒಳಪಟ್ಟು ಅವರು ಮನೆ ಊಟ, ಬಟ್ಟೆ, ಹಾಸಿಗೆ ಮತ್ತು ಪುಸ್ತಕ ಇತ್ಯಾದಿಗಳನ್ನು ತರೋದಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ನಿಯಮ ಇದೆ. ಇದನ್ನು ಆಧರಿಸಿ ಅವರು ಹೈಕೋರ್ಟ್ಗೂ ಅರ್ಜಿಯನ್ನು ಸಲ್ಲಿಸಿದ್ರು. ಆನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ವಿಚಾರಣಾಧೀನ ಕೈದಿಗಳಿಗೆ ಅವಕಾಶ ಇರೋದ್ರಿಂದ ಮನೆ ಊಟ ಮಾಡೋದಕ್ಕೆ, ಹಾಸಿಗೆ, ಬಟ್ಟೆ ತರಿಸೋದಕ್ಕೆ ನನಗೂ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದರು. ಆದರೆ ಪ್ರಿಸನರ್ಸ್ ಕರೆಕ್ಷನ್ಸ್ ರೂಲ್ ಅಂತ 2021ರಲ್ಲಿ ಒಂದು ಜಾರಿಗೆ ಬಂದಿದೆ. 2021ರಲ್ಲಿ ಜಾರಿಗೆ ಬಂದಂಥ ಈ ಒಂದು ಕೈಪಿಡಿ ಏನಿದೆ ಅಂದರೆ ಈ ಒಂದು ಅಧಿನಿಯಮಕ್ಕೆ ಮಾಡಿರುವಂಥ ನಿಯಮಾವಳಿಗಳೇನಿದೆ, ಆ ನಿಯಮಾವಳಿಯ ಸೆಕ್ಷನ್ 728 ಏನು ಹೇಳುತ್ತೆ ಅಂತಂದರೆ ಅಂದರೆ ಯಾವುದೇ ವಿಚಾರಣಾಧೀನ ಕೈದಿಗಳು ಅಂದರೆ ಕೊಲೆ ಆರೋಪಿ ಎಲ್ಲದ ವಿಚಾರಣಾಧೀನ ಕೈದಿಗಳು ಮನೆಯಿಂದ ಹಾಸಿಗೆ ಮತ್ತು ಬಟ್ಟೆ ಇತ್ಯಾದಿಗಳನ್ನು ತರಿಸೋದಕ್ಕೆ ಅವಕಾಶ ಇದೆ ಅಂತೇಳಿ ಸ್ಪಷ್ಟವಾಗಿದೆ. ಆದರೆ ಕೊಲೆ ಆರೋಪಿಗಳಿಗೆ ಈ ಒಂದು ಅವಕಾಶ ಇಲ್ಲ ಅನ್ನೋದು ಇದು ನಿಯಮ 728ರಲ್ಲಿ ಸ್ಪಷ್ಟವಾಗಿದೆ. ಅದೇ ರೀತಿ ಅದೇ ನಿಯಮ 720ರಲ್ಲಿ ಇನ್ನೊಂದು ಅಂಶ ಹೇಳಿದೆ ಏನಂದರೆ ಕೊಲೆ ಆರೋಪಿಗಳಿಗೆ ಅವ್ರು ಹಾಕೊಂಡಿರೋ ಬಟ್ಟೆ ಅಂದರೆ ಅವ್ರು ಏನು ಪ್ರೈವೇಟ್ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ ಅದನ್ನು ಕೂಡ ಚೆಕ್ ಮಾಡಿ ಅವಶ್ಯಕತೆ ಬಿದ್ದರೆ ಆ ಬಟ್ಟೆಗಳನ್ನು ತೆಗೆಸಿ ಜೈಲಿನ ಬಟ್ಟೆಗಳನ್ನೇ ಕೊಡಬೇಕು ಅಂತೇಳಿ ಒಂದು ನಿಯಮ ಹೇಳುತ್ತೆ. ಹೀಗಾಗಿ ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಇವತ್ತು ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಈ ನಿಯಮಾವಳಿಯಲ್ಲಿ, ಕೈಪಿಡಿಯಲ್ಲಿರುವಂಥ ನಿಯಮಾವಳಿಗಳಲ್ಲಿ ಕೊಲೆ ಆರೋಪಿಗಳಿಗೆ ಈ ಒಂದು ಅವಕಾಶ ಇಲ್ಲದೇ ಇರೋದ್ರಿಂದ ಈ ಅವಕಾಶವನ್ನು ದರ್ಶನ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತಂದರೆ ದರ್ಶನ್ ಅವರು ತಮ್ಮ ಅರ್ಜಿಯಲ್ಲಿ ತಮಗೆ ಅಜೀರ್ಣ ಆಗ್ತಾ ಇದೆ, ಜೈಲೂಟ ಸೇರ್ತಾ ಇಲ್ಲ, ತಮಗೆ ಅತಿಸಾರ ಆಗ್ತಾ ಇದೆ ಅನ್ನುವಂಥ ಅಂಶವನ್ನು ಉಲ್ಲೇಖಿಸಿದರು. ಆದರೆ ಜೈಲು ವೈದ್ಯಾಧಿಕಾರಿಗಳು ಏನೋ ಒಂದು ವರದಿಯನ್ನು ಕೊಟ್ಟಿದ್ರು, ಆ ವರದಿಯಲ್ಲಿ ಎಲ್ಲೂ ಕೂಡ ದರ್ಶನ್ ಈ ಬಗ್ಗೆ ಕಂಪ್ಲೇಂಟೇ ಮಾಡಿಲ್ಲ ತಮಗೆ. ಅಂದರೆ ಜೈಲಿನ ವೈದ್ಯಾಧಿಕಾರಿಗಳ ಬಳಿ ಅವ್ರು ಹೋದಾಗ ಅವ್ರಿಗಿದ್ದಂಥ ಬೆನ್ನು ನೋವಿನ ಸಮಸ್ಯೆ ಮತ್ತು ಶೂಟಿಂಗ್ ಸಮಯದಲ್ಲಿ ಆದಂಥ ಒಂದು ಅಪಘಾತ ಏನಿತ್ತು, ಆ ಅಪಘಾತದಿಂದ ಅವ್ರಿಗೆ ಕೈ ಮೂಳೆ ಮುರಿತ ಆಗಿದ್ದ ಅಂಥದ್ದು, ಜೊತೆಗೆ ಇದರಿಂದ ಆಗಿದ್ದಂಥ ಬ್ಯಾಕ್ ಪೇನ್, ಇದ್ರ ಬಗ್ಗೆ ಮಾತ್ರ ಅವರು ಉಲ್ಲೇಖಿಸಿದ್ರು, ಇದ್ರ ಬಗ್ಗೆ ಮಾತ್ರ ಸಲಹೆಯನ್ನು ಕೇಳಿದರು. ಆದರೆ ಎಲ್ಲೂ ಕೂಡ ಅವರು ತಮಗೆ ಅತಿಸಾರ ಭೇದಿ ಆಗ್ತಿರೋದ್ರ ಬಗ್ಗೆ ಆಗಲಿ ಅಥವಾ ಆಹಾರ ಜೀರ್ಣ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಲಿ ಉಲ್ಲೇಖ ಮಾಡಿರಲಿಲ್ಲ. ಇದನ್ನೇ ಜೈಲಾಧಿಕಾರಿಗಳು ಕೋರ್ಟ್ಗೆ ಕೊಟ್ಟಿದ್ರು. ಹೀಗಾಗಿ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಗೂ ಮತ್ತು ಜೈಲಾಧಿಕಾರಿಗಳು ಸಲ್ಲಿಸಿರುವಂಥ ವರದಿಗೂ ಒಂದಕ್ಕೊಂದು ವ್ಯತ್ಯಾಸ ಇದ್ದಿದ್ದರಿಂದ ಕೋರ್ಟು ಈ ಒಂದು ಇವರ ಅರ್ಜಿ ಏನಿದೆ ಅದರಲ್ಲಿ ಹುರುಳಿಲ್ಲ ಅಂತೇಳಿ ಅಭಿಪ್ರಾಯಪಟ್ಟು ಇವರ ಅರ್ಜಿಯನ್ನು ತಿರಸ್ಕರಿಸಿದೆ. ಹೀಗಾಗಿ ಈಗ ದರ್ಶನ್ ಮುಂದೆ ಇರುವಂಥದ್ದು ಒಂದೇ ಆಪ್ಷನ್ ಏನಂದರೆ ಹೈಕೋರ್ಟ್ನಲ್ಲಿ ಈಗಾಗಲೇ ಪೆಂಡಿಂಗ್ ಇರೋ ಅರ್ಜಿಯಲ್ಲಿ ಮನವಿಯನ್ನು ಸಲ್ಲಿಸಿ ಈ ರೀತಿ ಜೈಲೂಟ ಸೇರ್ತಾ ಇಲ್ಲ ಅನ್ನೋದಕ್ಕೆ ಸರಿಯಾದಂಥ ಕಾರಣಗಳನ್ನು ಕೊಟ್ಟು ಅಲ್ಲಿ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಆಗ ಅವರು ಮನೆ ಊಟ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಕೋರ್ಟ್ ಏನಾದರೂ ಹೈಕೋರ್ಟ್ ಕೂಡ ನಿರಾಕರಿಸಿದ್ರೆ ಆಗ ದರ್ಶನ್ಗೆ ಜೈಲೂಟ ಮಾಡೋದೇನೆ ಫಿಕ್ಸ್ ಆಗುತ್ತೆ.